ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇನ್ನೊಂದು ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಕೆಲವೊಬ್ರು ಕೇಳ್ತಾ ಇದ್ರಿ ಜೀರಿಗೆ ನೀರು ಕುಡಿಯೋದ್ರಿಂದ ಏನ್ ಬೆನಿಫಿಟ್ ಅಂತ. ಸುಮಾರು ದಿನದಿಂದ ತಗೊಂಡು ನನಗೆ ಅನ್ಸಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ, ಬಾಡಿಯನ್ನ ಡಿಟಾಕ್ಸ್ ಮಾಡುತ್ತೆ, ಅದ್ರ ಜೊತೆಗೆ ಐರನ್ ಅಂಶ ಜಾಸ್ತಿ ಇರುತ್ತೆ. ಅದು ಬೆಟರ್ ನಾನು ಯೂಸ್ ಮಾಡ್ತಾ ಇರೋದು ನನ್ನ ಕೂದಲಿಗೆ ಮತ್ತೆ ಸ್ಕಿನ್ಗೋಸ್ಕರ. ಸ್ಕಿನ್ನನ್ನು ಗ್ಲೋ ಮಾಡುತ್ತೆ, ನನ್ನ ಹೇರ್ ಗ್ರೋತ್ಗೂ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ನಾನು ಏನಾದರೂ ಒಂದರಲ್ಲಿ ಏನೂ ಇಲ್ಲ ಅಂದಾಗ ಬರೀ ಖಾಲಿ ಬಿಸಿನೀರು ಕುಡಿಯೋದಿಲ್ಲ, ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಆ ನೀರನ್ನು ಕುಡಿತೀನಿ. ಇದೊಂಥರ ಎನರ್ಜಿ ಬೂಸ್ಟರ್ ಅಂತಲೂ ಹೇಳ್ಬೋದು. ಬೆಳಗ್ಗೆ ಇದನ್ನು ಕುಡಿಯೋದ್ರಿಂದ ಒಂದು ಸ್ವಲ್ಪ ಎನರ್ಜಿನೂ ಕೂಡ ಜಾಸ್ತಿ ಅಂತ ಫೀಲ್ ಆಗುತ್ತೆ ನನಗೆ. ಇದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನು ಸುಮಾರು ದಿನದಿಂದ ಕುಡಿತಾ ಇದ್ದೀನಿ, ಕೇಳ್ತಾ ಇದ್ರಿ ಅಂತ ಹೇಳಿದೆ ಅಷ್ಟೇ. ಇನ್ನು ಬೆಳಗ್ಗೆ ಎದ್ದು ಇವಾಗ ಎಕ್ಸಾಮ್ ನಡೀತಾ ಇರೋದ್ರಿಂದ ಲಂಚ್ ಬಾಕ್ಸ್ ಇಬ್ಬರು ತೊಗೊಂಡು ಹೋಗ್ತಾ ಇಲ್ಲ, ಸಿಂಪಲ್ ಆಗಿ ಏನಾದರೂ ಮಾಡ್ಕೊಡೋಣ ಅಂತ ಹೇಳಿ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾ ಇದ್ದೆ. ಇನ್ನು 2 days ಬ್ಯಾಕ್ ನಮ್ಮ ಮನೆಯವ್ರು ಊರಿಗೆ ಹೋಗಿದ್ರು. ನಾವು ಗಿಡ ಹಾಕಿದ್ವಿ ಅಂತ ಗೊತ್ತಿರುತ್ತೆ, ಸುಮಾರು ಸರಿ ಹೇಳಿದ್ವಿ. ಅದರೊಳಗೆ ನಿಂಬೆ ಹಣ್ಣು ಕೂಡ ಬಿಡ್ತಾ ಇದೆ. ಸುಮಾರು ಹಣ್ಣುಗಳು ಬಂದಿದೆ, ಸುಮಾರು ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಟೈಮ್ ನಾನೇನಾದರೂ ಊರಿಗೆ ಹೋದಾಗ ವಿಡಿಯೋ ಮಾಡ್ತೀನಿ. ಇನ್ನು ಪ್ರೀತಮ್ಗೆ ದಾಳಿಂಬೆ ಹಣ್ಣು ಅಂದರೆ ತುಂಬ ಇಷ್ಟ, ಬಟ್ ವೈಟ್ ಡ್ರೆಸ್ ಹಾಕ್ದಾಗ ತುಂಬ ಅವಾಯ್ಡ್ ಮಾಡ್ತೀನಿ. ಆದರೆ ಅವ್ನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಈಗಂತೂ ಸೀಸನ್ ಇದೆ ಎಲ್ಲೋ ಗೊತ್ತಿಲ್ಲ, ಒಳ್ಳೆ ದಾಳಿಂಬೆ ಹಣ್ಣಂತೂ ಸಿಗ್ತಾ ಇದೆ. ಕಾಳು ಎಷ್ಟು ಚೆನ್ನಾಗಿದೆ, ಸ್ವೀಟ್ ಆಗಿದೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅವ್ನಿಗೊಂದು ಬಾಕ್ಸ್ ಹಣ್ಣು ಅಷ್ಟೇ ಕೊಟ್ಟು ಕಳಿಸ್ತೀನಿ. ಪ್ರಗತಿಗೂ ಅಷ್ಟೇ, ಪ್ರಗತಿ ತೊಗೊಂಡು ಹೋಗಲ್ಲ, ತೊಗೊಂಡು ಹೋದರೆ ಒಂದು ಬಾಕ್ಸ್ ಫ್ರೂಟ್ ಕೊಟ್ಟು ಕಳಿಸ್ತೀನಿ. ನಾನೇ ಪಿಕಪ್ ಡ್ರಾಪ್ ಮಾಡೋದ್ರಿಂದ ಪ್ರಗತಿಗೆ ತಿನ್ನೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಇಲ್ಲಾಂದರೆ ಬಸ್ಸಲ್ಲಿ ಬರ್ಬೇಕಾದ್ರೆ ತಿನ್ಕೊಂಡು ಬರ್ತಾ ಇದ್ರು. ಸ್ವಲ್ಪ ಹತ್ರವಾಗೇನೆ ಪ್ರೀತಮ್ನ ಕರ್ಕೊಂಡೋಗಿ ಸ್ಕೂಲಿಗೆ ಡ್ರಾಪ್ ಮಾಡಿ ನಾನು ಮನೆಗೆ ಹೊರಡ್ತಾ ಇದ್ದೀನಿ. ಯಾಕೆ ಆ ಥರ ಆಯಿತು ಅಂತ ಹೇಳ್ಬಿಟ್ಟು ಇಷ್ಟು ಹತ್ರ ಬಂದಿದ್ದೀರಾ ಮತ್ತೆ ಅದನ್ನೇ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳೋದ್ರೆ ಅದಕ್ಕೆ ಉತ್ತರ ಇಲ್ಲಿದೆ. ಅಂತ ಅಂದರೆ ನಾರ್ಮಲ್ ಆಗಿ ಅವರೇ ಕರ್ಕೊಂಡು ಹೋಗ್ತಾರೆ ಪ್ರೀತಮ್ ಪ್ರಗತಿನ ಸ್ಕೂಲಿಗೆ. ಸರಿ ಅವ್ರು ಕರ್ಕೊಂಡು ಹೋಗ್ತಾರಲ್ಲ ಅಂತ ನಿಧಾನಕ್ಕೆ ರೆಡಿ ಮಾಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಅವ್ರು ಫೋನಲ್ಲಿ ಮಾತಾಡ್ತಾ ಹೊರಟೆ ಹೋಗ್ಬಿಟ್ಟಿದ್ದಾರೆ. ನನ್ಗೆ ಹೇಳೇ ಇಲ್ಲ. ನಾನು ಅವ್ರು ಬರ್ತಾರಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ರೆಡಿ ಮಾಡ್ತಾ ಇದ್ದೆ. ಆಮೇಲೆ ಟೈಮ್ ಆಗೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಪ್ರೀತಮ್ನ ಕರ್ಕೊಂಡು ನಾನು ಓಡೋಗಿ ಬೇಗ ಕರೆಕ್ಟಾಗಿ ಇನ್ನೇನು ಒಂದು ನಿಮಿಷ ಇತ್ತು ಅಷ್ಟೇ ಸ್ಕೂಲ್ ಟೈಮಿಂಗ್ಸ್ಗೂ ಅದಕ್ಕೂ ಹೋಗಿ ಬಿಟ್ಬಿಟ್ಟು ಬಂದು ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಬಿಕ್ಲಿಕ್ಕೆ ಬರ್ತಾ ಇದೆ. ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಏನು ಅಂತ ಅಂದರೆ ಸಿಕ್ಕಾಪಟ್ಟೆ ಆ ಮನೆಗೂ ಈ ಮನೆಗೂ ವ್ಯತ್ಯಾಸ. ಅಲ್ಲಿ ಕರೆಂಟ್ ಹೋಗ್ತಾ ಇರಲಿಲ್ಲ ನಮಗೆ. ಇವತ್ತು ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಇಲ್ಲಿ. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೆ. ಆಮೇಲೆ ಮನೆ ಕೆಲಸ ಮಾಡ್ತಾ ಇದ್ದಾರೆ ಮೇಲ್ಗಡೆ. ಅವರು ವಿತೌಟ್ ಮೈಕ್ ನಾವು ಮಾತಾಡೋಕ್ಕಾಗಲ್ಲ, ಆ ಥರ ಸೌಂಡ್ ಬರ್ತಾ ಇದೆ. ಆಮೇಲೆ ಹಾಗೆ ಸುಮಾರು ಅನಿಸ್ತಾ ಇದೆ. ಏನೇ ಆಗಲಿ ಕಂಫರ್ಟ್ ಝೋನಲ್ಲಿ ಇದ್ವಿ, ಅಲ್ಲಿಂದ ಹೊರಗೆ ಬಂದಿದ್ದೀವಿ ಇವಾಗ. ಸೊ ಇವಾಗ ಇದೆಲ್ಲಾನು ಫೇಸ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಇನ್ನು ಹೇಳಿದ್ನಲ್ಲ, ಕೆಲವೊಂದಿಷ್ಟು ವಿಚಾರಗಳಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಇರೋದು. ಎಲ್ಲೋದ್ರೂ ಅಷ್ಟೇ ಹೊಸ ತನ ಇರುತ್ತೆ, ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಎಲ್ಲ ಕಡೆ ಒಂದೇ ಥರ ನಾವು ಕಂಫರ್ಟನ್ನು ಕೇಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಇದಕ್ಕೂ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ. ಅಂದರೆ ಹೇಳಿದ್ದು ಇವಾಗಿರುವಂಥ ಸಿಚುವೇಶನ್ನ, ಇದರಿಂದ ನಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿಂದ ಬಂದಮೇಲೆ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. 2 ಪ್ಯಾಕೆಟ್ ಮಶ್ರೂಮ್ ಇತ್ತು. ನನ್ನ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದು ಯಾಕೆ ನನಗೆ ತುಂಬ ಇಷ್ಟ ಅಂದರೆ ರೈಸ್ಗೂ ತಿನ್ಬೋದು, ಚಪಾತಿಗೂ ತಿನ್ಬೋದು, ರೊಟ್ಟಿಗೂ ತಿನ್ಬೋದು. ಹಾಗಾಗಿ ಇದನ್ನ ಮಾಡ್ತಾ ಇದ್ದೀನಿ. ಇನ್ನು ಪ್ರೀತಮ್ನು ಪ್ರಗತಿ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ನನಗೆ. ಅಲ್ಲಿ ಬಾಲ್ಕನಿಲಿ ನೋಡಿದ್ರೆ ಸ್ವಲ್ಪ ಒಂದು 10 ನಿಮಿಷ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಪ್ರಗತಿನೇ ರಿಸೀವ್ ಮಾಡಿದ್ರಂತ. ಇಬ್ಬರು ಅಳ್ತಾ ಇದ್ರು ಅಂತ ಪ್ರಗತಿ ಹಂಗಂದ್ರು. ಅದಕ್ಕೆ ನಾನೇ ಬಂದೆ ಇಲ್ಲಿ ಅಳ್ತಿದ್ನಲ್ಲ ಮಾತಾಡ್ಸೋಣ ಅಂತ. ನಾನು ಹೋದ್ರೆ ಕರೆಕ್ಟ್ ಟೈಮ್ಗೆ ಹೊರಟೋಗ್ಬಿಡ್ತೀನಿ. ನಮ್ಮ ಮನೆಯವ್ರು ಅದೇನೋ ಕೆಲಸ ಆಯಿತು, ಅದು ಮುಗಿಸ್ಕೊಂಡು ನಾನು ಹೋಗ್ತೀನಿ, ನೀನೇನು ಬರೋದು ಬೇಡ ಅಂತ ಹೇಳಿದ್ರು. ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೇ, ಒಂದು 2 minutes ಅಷ್ಟೇ ಲೇಟ್ ಆಗಿರೋದು. ಎಕ್ಸಾಕ್ಟ್ ಟೈಮಿಗೆ ಬಿಟ್ಬಿಡ್ತಾರೆ. ಯಾವುದು ಟೈಮ್ ವೇರಿ ಆಗುತ್ತೋ ಗೊತ್ತಿಲ್ಲ. ಪ್ರಗತಿ ಸ್ಕೂಲ್ ಟೈಮಿಂಗ್ಸ್ ಮಾತ್ರ ಪಕ್ಕಾ ಇರುತ್ತೆ, ಹಾಗಾಗಿ ಬಿಡ್ತಾರೆ. ಪ್ರಗತಿನೇ ಇಬ್ಬರು ಒಂದೇ ಟೈಮ್ ಬರ್ತಾರೆ, ನಾವೇ ಕರ್ಕೊಂಬರೋದಲ್ವ. ಒಂದೇ ಕ್ಲಾಸು ಒಂದೇ ಸ್ಕೂಲ್ ಹತ್ರ ಇರ್ತಾರೆ, ಹಾಗಾಗಿ ಪ್ರಗತಿನೇ ಫಸ್ಟ್ ಹೋಗಿ ಕರ್ಕೊಂಡು ಬಂದಿದ್ರು. ಇನ್ನು ಈ ಗ್ರೇವಿ ಮಾಡೋದಕ್ಕೆ ಏನೇನು ಬೇಕೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಎಲ್ಲ
ಒಂದೊಂದ್ಸರಿನೇ ಕಟ್ ಮಾಡಿ ಹಾಕಿದ್ರೆ ನನಗೆ ಅದು ಚೆನ್ನಾಗಿ ಅನ್ಸೋದಿಲ್ಲ. ಎಲ್ಲ ರೆಡಿ ಇರಬೇಕು. ಆಮೇಲೆ ಏನಂದರೆ ಗ್ಯಾಸ್ ಹತ್ರ ನಿಂತ್ಕೊಂಡು ಆ ಟೈಮ್ನ ಕೊಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅಡುಗೆ ಮಾಡಬೇಕು. ಅಲ್ಲಿ ಫ್ರೈ ಮಾಡೋಕೆ ಬಿಟ್ಬಿಟ್ಟು ಇಲ್ಲಿ ಏನೋ ಮಾಡ್ಕೊಳ್ತೀನಿ ಅಂದರೆ ನನಗೇನೋ ಅಷ್ಟು ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ಈ ಚಾಪರ್ ಬಗ್ಗೆ ಸುಮಾರು ಜನ ಕೇಳ್ತಿದ್ರೆ ಅದು ಇವಾಗ ಆನ್ಲೈನಲ್ಲಿ ಇಲ್ಲ, ಹಾಗಾಗಿ ನಾನು ಲಿಂಕ್ ಹಾಕೋಕ್ಕಾಗಿಲ್ಲ. ನೋಡ್ತೀನಿ, ಬೆಟರ್ ಬೇರೆ ಏನಾದರೂ ಸಿಕ್ಕಿದ್ರೆ ನಾನು ಟ್ರೈ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಧನಿಯಾ ಹಾಕ್ಕೊಂಡಿದ್ದೀನಿ. ಗ್ರೇವಿ ಎಷ್ಟು ಬೇಕೋ ಅದು ನೋಡಿಕೊಂಡು ಸ್ವಲ್ಪ ಜೀರಿಗೆ, ಒಂದು 10-15 ಕಾಳು ಮೆಣಸು, 2 ಲವಂಗ, 1 ಚಕ್ಕೆ. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕಲರ್ ಬೇಕು ಅಂತಂದರೆ ನೀವು ಅರ್ಧ ಖಾರ ಅರ್ಧ ಕಲರ್ ಹಾಕೊಬೋದು. ಸ್ವಲ್ಪ ಗಸಗಸೆ ಗೋಡಂಬಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದಕ್ಕೆ ಒಂದು ಸ್ವಲ್ಪ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆಲ್ಲ ಪೇಷನ್ಸ್ ಮುಖ್ಯ. ಆದಷ್ಟು ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಒಂದೊಂದೇ ರೋಸ್ಟ್ ಮಾಡಿ ಒಂದೊಂದು ಹಾಕ್ಕೊಳ್ಳಿ. ಅಡುಗೆ ರೆಗ್ಯುಲರಾಗಿ ಮಾಡೋರಿಗೆ ಗೊತ್ತಿರುತ್ತೆ. ನಾ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚಾಪ್ ಮಾಡಿರೋ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಒಂದು 50% ಈರುಳ್ಳಿ ಬೆಂದ ಮೇಲೆ ಅದಕ್ಕೆ ಟೊಮೊಟೊ ಚಾಪ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ. ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಇದೊಂಚೂರು ಖಾರ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಬ್ಯಾಡಿಗೆ ಮೆಣಸಿನ್ಕಾಯ್ದು. ಇದನ್ನು ಲಿಡ್ ಕ್ಲೋಸ್ ಮಾಡಿ ಎಣ್ಣೆ ಸಪ್ರೇಟ್ ಆಗೋ ತನಕ ಅಥವಾ ಚೆನ್ನಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಫ್ರೈ ಮಾಡಿಟ್ಟಿದ್ದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋದು. ಇನ್ನು ಈ ಏನು ಚೆನ್ನಾಗಿ ಫ್ರೈ ಆಗಿರೋ ಟೊಮೊಟೊಗೆ ರುಬ್ಬಿರೋ ಪೇಸ್ಟು, ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಗ್ರೇವಿ ಸ್ವಲ್ಪ ತೆಳ್ಳಗೆ ಇರಲಿ, ಯಾಕೆ ಅಂತಂದರೆ ಮಶ್ರೂಮ್ ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ. ಇದು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದಂಥ ಮಶ್ರೂಮನ್ನು ಹಾಕ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮಶ್ರೂಮ್ ಬಾಯ್ಲ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಗ್ರೇವಿ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ಇದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ಯಾಕೆ ಎಕ್ಸ್ಟ್ರಾ ಮಸಾಲ ಎಲ್ಲ ಹಾಕಿದ್ದೀವಿ. ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಇದು ನನ್ನ ಸ್ಟೈಲಲ್ಲಿ ನಾನು ರೆಗ್ಯುಲರ್ ಆಗಿ ಮಾಡುವಂತಹ ಒಂದು ಮಶ್ರೂಮ್ ಗ್ರೇವಿ. ಟ್ರೈ ಮಾಡಿ. ಲಾಸ್ಟ್ ಟೈಮ್ ಕೂಡ ಒಬ್ಬರು ದಾಲ್ ಕಿಚಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿದ್ರಿ. ಅದು ನಂಗೆ ತುಂಬ ಖುಷಿ ಆಯಿತು, ಅಂದರೆ ಅಟ್ಲೀಸ್ಟ್ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಇವಾಗ ನಾನು ಸ್ವಲ್ಪ ಐಟಮ್ ಬೇಕಾಗಿತ್ತು. ಎಲ್ಲ ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ನಮಗೆ ಸ್ವಲ್ಪ ಇವಾಗ ಹತ್ರ ಆಗುತ್ತೆ, ತುಂಬ ಹತ್ರ ಆಗುತ್ತೆ. ಸರಿ, ಹೋಗ್ಬಿಟ್ಟು ಏನೇನು ಬೇಕೋ ತೊಗೊಂಡು ಬಂದ್ಬಿಡೋಣ, ಸುಮ್ಮನೆ ಲೇಟ್ ಮಾಡೋದು ಬೇಡ. ಮತ್ತು ಈಗ ಈ ವೀಕೆಂಡಲ್ಲಿ ಮತ್ತೆ ಹಬ್ಬ ಬಂದಿದೆಯಲ್ಲ, ಪಿತೃಪಕ್ಷ, ಅಲ್ಲಿಗೆ ಹೋಗಬೇಕು. ಸುಮಾರು ಜನ ಈ ಬ್ಯಾಗ್ ಯೂಸ್ ಮಾಡಬೇಕಾದ್ರೆ ಕೇಳ್ತಾಯಿದ್ರು, ಇದ್ರದ್ದು ಲಿಂಕ್ ಇದ್ದರೆ ಕೊಡಿ ಅಂತ ಹೇಳಿ. ಇದು ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ಪ್ರಗತಿಗೆ ಹಾಫ್ ಸ್ಯಾರಿ ಫಂಕ್ಷನ್ ಮಾಡೋದಕ್ಕೆಲ್ಲ ಶಾಪಿಂಗ್ ಎಲ್ಲ ಹೋಗಿದ್ವಲ್ಲ, ಅಲ್ಲಿ ಇದನ್ನು ನೋಡಿದೆ, ಇಷ್ಟ ಆಯಿತು. ತುಂಬ ಕ್ವಾಲಿಟಿ ಚೆನ್ನಾಗಿದೆ. ನಮ್ಮಯ್ಯ ಅಂದರೆ 2 ವರ್ಷ ಇದನ್ನು ಹಳೇದು ಮಾಡೋಕ್ಕಾಗಲ್ಲ. ಆ ಥರ ಗಟ್ಟಿ ಬ್ಯಾಗು ಸಿಕ್ಕಾಪಟ್ಟೆ. ಯಾಕೆಂದರೆ ಎಷ್ಟೊಂದು ಬ್ಯಾಗ್ ತೊಗೊಂಡು ಒಂದೇ ವರ್ಷಕ್ಕೆ ಯಾವುದ್ರಲ್ಲಿ ಗೊತ್ತಾ, ಟ್ರೆಂಡ್ಸಲ್ಲಿ ತೊಗೊಂಡಿದ್ದೆ. ಸ್ವಲ್ಪ ಜಾಸ್ತಿ ಕೊಟ್ಟೆ ತೊಗೊಂಡಿದ್ದೆ. ತುಂಬ ದಿನ ಬರುತ್ತೆ ಅಂತೇಳಿ ಬೇಗ ಅಪಚ್ಚಿ ಆಗಿಬಿಡ್ತು. ಬಟ್ ಇದು ಎಷ್ಟು ದಿನ ಆಯಿತು ಗೊತ್ತಾ, ವರ್ಷದ ಮೇಲೆ ಆಯಿತು, ಇನ್ನೂ ಹಿಂಗೆ ಇದೆ. ತೊಗೊಂಡಾಗ ಸುಮಾರು ಜನ ಚೆನ್ನಾಗಿಲ್ಲ ಅಂತಿದ್ರಿ. ಇವಾಗ ಸುಮಾರು ಜನ ಲಿಂಕ್ ಹೇಳ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಸರಿ, ಇವಾಗ ಮೇಲೆ ಬಟ್ಟೆ ಹಾಕಿದ್ವಿ, ಅದನ್ನು ಸ್ವಲ್ಪ ಎತ್ಕೊಂಡು ಬರಬೇಕು ಇವಾಗ ಹೋಗ್ಬಿಟ್ಟು. ಮನೆಯಲ್ಲಿ ಮುಂದೆ ಬಟ್ಟೆ ಹಾಕೋಕ್ಕಾಗಲ್ಲ, ಮೇಲೆ ಹಾಕಬೇಕು. ಸೊ ಅವ್ರು ಹೇಳಿದ್ರು ಎಲ್ಲರೂ ಮೇಲೆ ಹಾಕ್ಕೊಳ್ಳೋಣ ಅಂತೇಳಿ. ಚೆನ್ನಾಗಿ ಬಿಸಿಲು ಬರ್ತಿತ್ತು, ಮ್ಯಾಟೆಲ್ಲ ಒಗೆದಿದ್ನ, ಅದು ಒಣಗಬೇಕು ಅಂತಂದ್ರೆ ತುಂಬ ಕಷ್ಟ ಆಗುತ್ತಲ್ಲ. ಅದಕ್ಕೆ ಮೇಲೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಡು ಬಂದು. ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ಹೆಂಗಿರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ, ಸಡನ್ನಾಗಿ ಬಂದ್ಬಿಡುತ್ತೆ. ನಮ್ಮನೆಯವ್ರಂತೂ ಎಷ್ಟು ಸರಿ ಹೊರಗಡೆ ಹೋಗಿ ಮಳೆ ಅಂತ ಬರೋಕ್ಕೆ ಆಗ್ದಲ್ಲ ಅರ್ಧ ಗಂಟೆ ನಿಂತ್ಕೊಂಡಿದ್ದಾರೆ. ಹಂಗೆ ಕಂಟಿನ್ಯೂಸ್ ಆಗಿ ಮಳೆ ಹೋಯ್ತಾ ಇತ್ತು. ಸೊ ಬಟ್ಟೆ ಒಣಗಿಸೋದೇ ಒಂಥರ ಟಾಸ್ಕು. ಬೆಳಗ್ಗೆದ್ದು ಒಂದು ಸ್ವಲ್ಪ ಹೊತ್ತು ಮಾತ್ರ ಬಿಸಿಲು ತುಂಬ ಚೆನ್ನಾಗಿ ಬಂದಿರುತ್ತೆ. ಆ ಟೈಮಲ್ಲೆಲ್ಲ ತುಂಬ ಬೇಗ ವಾಶ್ ಮಾಡಿ ಹಾಕೊಂಡ್ಬಿಡ್ತೀನಿ. ಸೊ ಹಂಗಾಗಿ ಬೇಗ ಇದಾಗ್ಬಿಡುತ್ತೆ. ಇನ್ನು ಹೊರಗಡೆ ಹೊರಟ್ವಿ, ಮಳೆ ಹೋದ್ವಿ, ವಾಪಸ್ ಬಂದ್ವಿ. ಒಂದು ಅರ್ಧ ದೂರ ಹೋಗಿ ವಾಪಸ್ ಬಂದಿದ್ದು. ಮಳೆ ಆಗಲ್ಲ, ಇದು ಕಂಟಿನ್ಯೂಸ್ ಆಗಿ ಬಂದ್ಬಿಡುತ್ತೆ ಅಂತ. ಜಸ್ಟ್ ಹಾಗೆ ಹೊರಟ್ವಿ, ಮಳೆ ಜಾಸ್ತಿ ಆಯಿತು, ವಾಪಸ್ ಬಂದ್ವಿ. ಸೊ ನಾಳೆ ಬೆಳಗ್ಗೆ ಹೋಗೋಣ, ನಾಳೆ ಅಕಸ್ಮಾತ್ ಟೈಮ್ ಸಿಕ್ಕಿದ್ರೆ ಅಂತ. ಜಾಸ್ತಿ ಏನೂ ಇಲ್ಲ, ನನಗೆ ಕಿಚನಿಗೆ ಲೈಟೇ ಬೇಕಾಗಿದ್ದು. ನಮ್ಮನೆಗೆ ಹಾಕ್ಸಿದ್ವಲ್ಲ, ಅಷ್ಟು ಬ್ರೈಟಾಗಿ ಬೇಡ, ಸ್ವಲ್ಪ ಕಡಿಮೆ, ಅದಕ್ಕಿಂತ ಕಡಿಮೆ ಇರೋ ಅಂಥದ್ದು ಸುಮಾರಾಗಿ ಲೈಟ್ ಬೇಕು. ಅದು ಆ ಕಡೆ ನಿಂತ್ಕೊಳ್ಳೋದಕ್ಕೂ ಅದಕ್ಕೂ ಏನೋ ಗೊತ್ತಾಗ್ತಾ ಇಲ್ಲ. ನೋಡೋಣ. ನಮ್ಮನೆ ಅಡುಗೆ ಮನೆಗೆ ನನಗೆ ರೂಢಿ ಆಗಿಬಿಟ್ಟು ತುಂಬ ಬೆಳಕು, ತುಂಬ ಕಲರ್ಫುಲ್ಲು, ತುಂಬ ಒಂಥರ ಅದೇ ಚೆನ್ನಾಗಿತ್ತು ಅನಿಸ್ತಾ ಇತ್ತು. ಬಟ್ ಇವಾಗ ಇದನ್ನು ಏನಾದರೂ ಒಂಥರ ಇಷ್ಟ ಆಗಂಗೆ ಮಾಡಬೇಕಲ್ಲ, ಏನು ಮಾಡೋದು ಅಂತ ಅದನ್ನೇ ನೋಡ್ತಾ ಇದ್ದೆ. ಅದಕ್ಕೆ ಒಂದಿಷ್ಟು ಐಟಮ್ಗಳನ್ನ ಬುಕ್ ಮಾಡಿದ್ದೀನಿ ಸುಮಾರಾಗೆ, ಸ್ವಲ್ಪ ಅಂದರೆ ಮೇಕ್ ಓವರ್ಗೆ. ನೋಡೋಣ ಏನೇನು ಬಂದಿದೆ ಅಂತ. ಎಲ್ಲ ಓಪನ್ ಮಾಡಿಬಿಟ್ಟು ಅವ್ರು ಆಲ್ರೆಡಿ ಜಸ್ಟ್ ಮೇಕ್ ಓವರ್ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ವಿಡಿಯೋ ಮಾಡಬೇಕು ಅಂತ ಅಂದರೆ ಎಷ್ಟು ಭಾರಿ ಕಷ್ಟ ನಿಮಗೆ ಗೊತ್ತಿಲ್ಲ. ಮಕ್ಕಳು ಅಂದರೆ ಹೇಳಿದ್ದು ಬರ್ತಾನೆ ಇರುತ್ತೆ ಸಮಸ್ಯೆ, ಇಲ್ಲಿಲ್ಲ. ಈ ಕೋಟ್ಸ್ ಎಲ್ಲ ನಂಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತರಿಸ್ದೆ.
ಅದಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಲರ್ಫುಲ್ ಆಗಿತ್ತು ಮೈ ಕಿಚನ್ ರೂಲ್ಸು ಮತ್ತು ಕೌಂಟ್ ಮೆಮೊರೀಸ್ ನಾಟ್ ದ ಕ್ಯಾಲರೀಸ್. ಸೊ ಇದು ಒಂದು ಕೋಟ್ಸ್ ಚೆನ್ನಾಗಿತ್ತು, ಇನ್ನು ಸ್ವಲ್ಪ ಸೈಜ್ ದೊಡ್ಡದಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ನನಗೆ ಈ ಕಿಚನ್ ವಾಲೇ ಇಷ್ಟ ಆಗಲಿಲ್ಲ. ಸುಮ್ಮನೆ ಪ್ಲೇನಲ್ಲಿ ಮಾಡಿಸಿದ್ರೆ ಸಖತ್ತಾಗಿರ್ತಾ ಇತ್ತು. ಬಟ್ ಅವರು ಫುಲ್ಲು ಹೂವು ಏನೇನೋ ಮಾಡಿಸ್ಬಿಟ್ಟಿದ್ದಾರೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಇದು ತಂದಿದ್ದು ನಾನು ತಗೊಂಡಿದ್ದು ಈ ಥರದ್ದು ಕೋಟ್ಸ್ ಎಲ್ಲ ನಂಗೆ ತುಂಬ ಇಷ್ಟ. ಇದು ಕಾಫಿ ಕುಡಿಯೋ ಕಪ್ಪು. ಆಮೇಲೆ ಲೈಟ್ಸು ಇಲ್ಲಿಗೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅಲ್ಲಿ ಹಳೆ ಮನೆಗೆ ಹಾಕಿದ್ವಲ್ಲ ಆ ಥರ ಲೈಟ್ಸ್ ಇಲ್ಲಿ ಹಾಕೋದು ಬೇಡ, ಇಲ್ಲಿ ಬಂದ್ಬಿಟ್ಟು ಈ ಥರ ಲೈಟ್ ಹಾಕೋಣ, ಒಂದು 2 ಹಾಕೋಣ ಸಾಕು ಅಂತ ಅಂದ್ಕೊಂಡಿದ್ದೆ. ಇದು ಗೊತ್ತಲ್ಲ ಸೆನ್ಸರ್ದು ಏನೋ ಸೆನ್ಸಾ ಆಟೋ ಆಫ್ ಆನ್ ಆಗುತ್ತೆ. ಬಟ್ ತುಂಬ ಡಿಮ್ ಆಗಿದೆ ಅಲ್ಲ, ಇದು ಆಟೋ ಆಫ್ ಆನ್ ಮಾಡ್ಬೋದು. ಮತ್ತೇನೋ ಕೈ ಸೆನ್ಸ್ ಇದೆಯಾ ಗೊತ್ತಿಲ್ಲ. ಮತ್ತೆ ಇದು ಹೆಂಗೆ ಸ್ಟಿಕ್ ಮಾಡೋದು ಇದೇ ಕೊಟ್ಟಿಲ್ಲ. ನಾನು ಇದು ಅಂದ್ಕೊಂಡಿದ್ದೆ ಏನಂತಾರೆ ಮ್ಯಾಗ್ನೆಟಲ್ಲಿ ಸ್ಟಿಕ್ ಆಗೋದು ಅಂತ. ಇಲ್ಲಿ ಉಕ್ ಕೊಟ್ಬಿಟ್ಟಿದ್ದಾರೆ. ಹಿಂಗೆ ಇದ್ರಲ್ಲಿ ಹೆಂಗೆ ಮಾಡೋಕ್ಕಾಗತ್ತೆ? ಈ ಥರದ್ದು 2 ಬುಕ್ ಮಾಡಿದ್ದೆ. ಇದು ಈ ಲೈಟ್ ಎಲ್ಲಿ ಸಾಕಾಗುತ್ತೆ ಅಡುಗೆ ಮನೆಗೆ? ಸಾಕಾಗಲ್ಲ. ಆಫ್ ಆಯ್ತಾ? ಆನ್ ಆಯಿತು. ಇದು ಕಮ್ಮಿ, ಇದು ಜಾಸ್ತಿನಾ ಗೊತ್ತಿಲ್ಲ. ಇನ್ನು ಏನೇನೋ ತರಿಸಿದ್ದೀನಿ ನಾನು. ಕಾಫಿ ಕುಡಿಯೋದು. ಇಲ್ಲಿ ಇನ್ನೊಂದು ತೋರಿಸ್ಲಾ ನಿಂಗೆ? ಏನಿದೆ ಗೊತ್ತಾ ಇಲ್ಲಿ? ಯಾರು ಮಮ್ಮಿ ಇದು? ಅರೆ ಇದ್ರದ್ದು ಸ್ಟಿಕ್ ಎಲ್ಲ ಇದೆ. ಚೆನ್ನಾಗಿದ್ಯಾ ಇದು? ಯಾರಿದು? ಅಂಕಲ್. ನೋಡು ಅಂಕಲ್ ಕೇಕ್ ಮಾಡ್ತಿದ್ದಾರಾ? ಇದು ಒಂದು ತಗೊಂಡೆ. ಅದು ಕಿಚನ್ ಅಲ್ಲಿ ಮಿಕ್ಸಿ ಇದೆಲ್ಲ ಹಾಕ್ತಿರಲ್ಲ ಅದರಲ್ಲಿ ಇದನ್ನ ಏನೋ ಪ್ಲಗ್ ಪಾಯಿಂಟ್ ಇರುತ್ತಲ್ಲ ಅದರಲ್ಲಿ ಹಿಂಗೆ ಇದು ಮಾಡೋದು. ಗೊಂಬೆ ಚೆನ್ನಾಗೂ ಇರುತ್ತೆ ನೋಡೋಕ್ಕೆ ಅಂತ ಇದು ಒಂದು ತಗೊಂಡೆ. ಪ್ರೀತಮ್ ಇಲ್ಲಿ ಇದು ಟಿಶ್ಯೂ ಪೇಪರ್ ಹೋಲ್ಡರು. ನಮ್ಮ ಮನೇಲಿ ಟಿಶ್ಯೂ ಇದೆಯಲ್ಲ ಅದನ್ನು ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ಯಾಂಡ್ ತಗೊಂಡಿದ್ದೆ. ಸಿಂಪಲ್ ಆಗಿ ಅಂದರೆ ಸ್ವಲ್ಪ ಕಿಚನ್ನ ಚೆನ್ನಾಗಿ ಮೇಕ್ ಓವರ್ ಮಾಡಬೇಕು. B104 ಇದು ಅಲ್ಲಿಗೆ ಹೋಗಿತ್ತಾ? ಇದು ಓಪನ್ ಮಾಡ್ಬೇಕು ಅಮ್ಮ. ಇದು ಓಪನ್ ಮಾಡಿಕೊಡು. ಇದು ಬಂದ್ಬಿಟ್ಟು ಇದು ಆಯಿಲ್ ಬಾಟಲ್ನ ಇಡೋದಕ್ಕೆ ಅಂತ ಹೇಳಿ ತಗೊಂಡಿರೋದು. ಅವ್ರು ಬಂದರು. ಕಿಚನ್ದು ಒಂದು ಕಾರ್ನರ್ ಇದೆ. ನಾನು ಕಿಚನ್ನ ನೋಡಿ ಅಲ್ಲಿ ಸ್ವಲ್ಪ ಪೈಪು ಮತ್ತು ವಾಟರ್ದು ಇದು ಕನೆಕ್ಷನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಅದ್ರ ನೀರನ್ನ ಅಲ್ಲೇ ನಾವು ಆಫ್ ಮಾಡ್ಬೋದು, ಆನ್ ಮಾಡ್ಬೋದು, ಆ ಥರ 2 ಮತ್ತು ಗ್ಯಾಸ್ ಕನೆಕ್ಷನ್ನು ಆ ಕಾರ್ನರಲ್ಲಿ ಬಂದಿದೆ. ಅದನ್ನ ಏನಾದರೂ ಮಾಡಿ ಕ್ಲೋಸ್ ಮಾಡಬೇಕಲ್ಲ, ಏನಾದರೂ ಇಟ್ಬಿಟ್ಟು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಇದನ್ನ ಇಡೋಣ ಅಂತ ಹೇಳಿ ತರಿಸಿದ್ದೀನಿ. ಇದ್ರೊಳಗೆ ಏನಾದರೂ ಈ ಥರ ಡೆಕೋರೇಟಿವ್ ಐಟಮ್ಗಳು ಮತ್ತು ಒಂದು ಸೆರಾಮಿಕ್ ಇದಿದೆ, ಮಗ್ಗಿದೆ, ಜಗ್ಗಿದೆ, ಅದನ್ನೆಲ್ಲ ಹಿಂಗಿಟ್ರೆ ಆ ಕಾರ್ನರಲ್ಲಿ ಹಿಂಗಿಟ್ಟಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಸ್ಟಿಕ್ಕರ್ ಎಲ್ಲ ಹಾಕಿದ್ದಾರೆ. ಬಟ್ ಇದು ಇನ್ನೂ ಹೈಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಎಷ್ಟು ಫ್ಲ್ಯಾಟ್ ಇದೆ, ಇಡ್ಬೋದಾ ಏನೋ ಗೊತ್ತಿಲ್ಲ. ಇದು ಬಂದು ಹ್ಯಾಂಡ್ ವಾಶ್ದು. ಇಲ್ಲಿ ಸಿಂಕ್ ಇದೆಯಲ್ಲ ಅಲ್ಲಿ ಹ್ಯಾಂಡ್ ವಾಶ್ ಹಾಕಿಡೋಕ್ಕೆ ಒಂಥರ ಯುನೀಕಾಗಿ ಚೆನ್ನಾಗಿತ್ತು. ತೋರಿಸ್ತೀನಿ, ನೀನಂತೂ ಬಿಡಲ್ಲ ಅದನ್ನು. ಹ್ಯಾಂಡ್ ವಾಶ್ ಇಡೋದಕ್ಕೆ ಎಲ್ಲಿ ಬರುತ್ತೆ ಹೇಳಿ? ಹ್ಯಾಂಡ್ ವಾಶು ಇಲ್ಲಿ ಬರುತ್ತೆ. ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ನಾವು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು. ಓಕೆ, ಹೆಂಗೆ ಪ್ರೆಸ್ ಮಾಡ್ತೀಯಾ? ಮಾಡು. ಈಗ ಮೇಲೆ ಸುಮ್ಮನೆ ಹಿಂಗೆ ಅಂದ್ರೆ ಬರುತ್ತೆ ಹಿಂಗೆ. ನೋಡಿ ಇಲ್ಲಿ ಇದರೊಳಗಡೆ ತುಂಬಬೇಕು. ಆಮೇಲೆ ಹಿಂಗೆ ಕ್ಲೋಸ್ ಮಾಡಿ ಹಿಂಗೆ ಪ್ರೆಸ್ ಮಾಡೋದು. ಓಕೆ, ಚೆನ್ನಾಗಿದೆಯಾ? ಬಾಯ್ ಕೂತ್ಕೊ. ನೋಡು ಏನಿದು ಹ್ಯಾಂಡ್ ವಾಶ್ ಮಾಡೋದು. ಓಕೆ, ಇದು ಒಂದು ಚೆನ್ನಾಗಿತ್ತು ನೋಡೋಕ್ಕೆ, ಅಲ್ಲಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ತಗೊಂಡೆ. ಆಮೇಲೆ ಕಿಚನ್ಗೆ ಅಂತ ಹೇಳ್ಬಿಟ್ಟು ಈ ಒಂದು ಹ್ಯಾಂಡ್ ವಾಶು, ಇದು ಹ್ಯಾಂಡ್ ವಾಶು ಇದೆ ಮತ್ತು ಕಿಚನಲ್ಲಿ ಪಾತ್ರೆ ತೊಳೆಯೋದಕ್ಕೆ
ಕೈಯಲ್ಲಿ ಹಾಕ್ಕೊಂಡು ಮತ್ತೆ ನೀರೆಲ್ಲ ಮಿಕ್ಸ್ ಮಾಡಿ ಒಂದು ಬಟ್ಲಿಗೆ ಹಾಕಿ ಆ ಜಾಗ ಎಲ್ಲ ಸುಮ್ಮನೆ ಮೆಸ್ ಆಗ್ತಾ ಇರುತ್ತೆ. ಅದಕ್ಕೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ. ಹಿಂಗೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಇದರೊಳಗೆ ಫಸ್ಟು ಫಿಲ್ ಮಾಡಿಬಿಡೋದು, ಆಮೇಲೆ ಹಿಂಗೆ ಪ್ರೆಸ್ ಮಾಡಿ ಪಾತ್ರೆ ತೊಳೆಯೋದು. ಚೆನ್ನಾಗಿದೆಯಾ? ಇದು ಸಪ್ರೇಟ್ ಪಾರ್ಟಿಷನ್ ಇದೆ, ಇಲ್ಲಿ ಹ್ಯಾಂಡ್ ವಾಶ್ದು ಲಿಕ್ವಿಡ್ ಹಾಕ್ಕೊಂಡು ಹ್ಯಾಂಡ್ ವಾಶ್ ಮಾಡೋದು. ಚೆನ್ನಾಗಿದೆಯಾ? ಆಮೇಲೆ ಈ ಮನೆಗೆ ಅಲ್ಲಿಂದ ಕೀಚೆನ್ ಕಿತ್ಕೊಂಡು ಬರ್ತೀನಿ ಅಂದರು ನಮ್ಮ ಮನೆಯವರು. ಬೇಡ ಅದಲ್ಲೇ ಇರಲಿ, ಕೀ ಹೋಲ್ಡರು ಇಲ್ಲೇನಾದರೂ ಬೇರೆ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇದು ತೊಗೊಂಡೆ. ಇದು ಜಸ್ಟ್ ವಾಲ್ಗೆ ಅಂಟಿಸೋದು. ಹೆಂಗಿದೆಯೋ ಏನೋ ಗೊತ್ತಿಲ್ಲ, ಅಂಬ್ರೆಲ್ ಅದು ನೋಡೋಕೆ ಚೆನ್ನಾಗಿತ್ತು. ಇದು ಹೆಂಗೆ ಜೋಡಿಸೋದು? ಅಮೆಝಾನ್ ಯಾವುದ್ರಲ್ಲಿ ತೊಗೊಂಡಿದ್ದೀನಿ ಅದನ್ನು ನೋಡಿಕೊಂಡು ಮಾಡಬೇಕು. ಡಬಲ್ ಸೈಡ್ ಸ್ಟಿಕ್ ಮಾಡಿ ಹೋಲ್ಡ್ ಮಾಡುತ್ತಾ ಇದು? ಏನೋ ಗೊತ್ತಿಲ್ಲ, ತೊಗೊಂಡಿದ್ದೀನಿ. ಹಾಕ್ಬೇಕಾದ್ರೆ ನೋಡಬೇಕು. ಈ ಥರ ಬರುತ್ತಲ್ಲ, ಈ ಥರ ಅದರೊಳಗಡೆ ಇದನ್ನ ಹ್ಯಾಂಗ್ ಮಾಡೋದು. ಅದು ಹೆಂಗೆ ಅಂತ ಗೊತ್ತಿಲ್ವೇ. ಮತ್ತು ಇದು ಆಯಿಲ್ ಬಾಟಲ್ ಇಡೋದಕ್ಕೆ ಟ್ರೇ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ವುಡ್ಡಿಂದು, ಚೆನ್ನಾಗಿದೆ, ಪರವಾಗಿಲ್ಲ. ಇದ್ರೊಳಗೆ ಆಯಿಲ್ ಬಾಟಲ್ನ ಜೋಡಿಸ್ಕೊಳ್ಳೋದು. ಅಲ್ಲಿ ಇಲ್ಲಿ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಇದು ಹೆಂಗೆ ಗೊತ್ತಾ, ಇದು ಹುಕ್ಕಿದೆಯಲ್ವಾ, ಅದು ನೋಡ್ಬಿಟ್ಟು ಹಾಕಬೇಕು. ಹಿಂಗೆ ಹಾಕ್ಬಿಟ್ಟು ಕಿಚನ್ ಡ್ರಾಯರ್ ನಾವೆಲ್ಲೇ ತರಕಾರಿ ಎಲ್ಲ ಕಟ್ ಮಾಡ್ತಾ ಇರ್ತೀವಲ್ಲ ಅಲ್ಲಿ ಹಿಂಗೆ ಸಿಗಿಸ್ಕೊಳ್ಳೋದು. ಅಲ್ಲೇ ಬೇಕಂದರೆ ತರಕಾರಿದು ಏನು ವೇಸ್ಟೇಜ್ ಇತ್ತೋ ಅಲ್ಲೇ ಹಾಕ್ಕೊಳ್ಳೋದು. ಅದಕ್ಕೆ ಈ ಥರದ್ದೇ ಬೇಕು ಅಂತ ಹೇಳಿ ತೊಗೊಂಡೆ. ಹಿಂಗೆ ಹ್ಯಾಂಗ್ ಅದು. ಮತ್ತು ಇವಾಗ ಸಿಂಕ್ ಕೆಳಗಡೆ ಸ್ಪೇಸ್ ಇರುತ್ತಲ್ಲ, ಇದನ್ನು ಹಾಕಿಬಿಟ್ಟು ಸ್ಪೇಸ್ಗೆ ಹಿಂಗೆ ಹ್ಯಾಂಗ್ ಮಾಡಿದರೆ ಇದಕ್ಕೆ ಅಲ್ಲೂ ಇಟ್ಕೊಬೋದು. ಬೇಡ ಅಂದಾಗ ಇಲ್ಲಿ ನಾವೆಲ್ಲಿ ತರಕಾರಿ ಕಟ್ ಮಾಡ್ತೀವೋ ಅಲ್ಲಿ ಇಟ್ಕೊಬೋದು. ಸೊ ಸಾಕು, ಒನ್ ಡೇ ಯೂಸ್ ಮಾಡ್ಬೋದು. ಇದರೊಳಗೆ ಡಸ್ಟ್ಬಿನ್ ಕವರ್ ಹಾಕ್ಕೋಬೇಕು. ಡಸ್ಟ್ಬಿನ್ ಕವರ್ ಹಾಕಿ ಬೇಕಾದ್ರೆ ಕ್ಲೋಸ್ ಮಾಡೋದು, ಬೇಡ ಅಂದಾಗ ಹಿಂಗೆ ಓಪನ್ ಮಾಡೋದು. ಎಕ್ಸ್ಟ್ರಾ ಅದಕ್ಕೆ ಬೇರೆ ಜಾಗ ಕೊಟ್ಟು ಡಸ್ಟ್ಬಿನ್ ಕವರ್ ಅಲ್ಲಿ ಇಲ್ಲಿ ಇಡೋದು ನನಗೆ ಅದು ಬೇಡ ಅನಿಸ್ತು. ಡೈಲಿ ಹೆಂಗೋ ಹೊರಗೆ ಹಾಕ್ತೀವಲ್ಲ ಅಂತ ಹೇಳ್ಬಿಟ್ಟು ಇದು ಸಣ್ಣದಾಗಿ ಚಿಕ್ಕದಾಗಿ ಚೆನ್ನಾಗಿತ್ತು. ಅಂದರೆ ಈ ಇದಿರುತ್ತಲ್ಲ ಕ್ಯಾಬಿನೆಟ್ಟು, ಅದ್ರ ಮೇಲೆ ಯೂಸ್ ಮಾಡೋಕ್ಕಾಗತ್ತೆ ಅಂತ ಅಲ್ಲೂ ಯೂಸ್ ಮಾಡ್ಬೋದು, ಬೇಡ ಅಂದಾಗ ಇಲ್ಲಿ ಯೂಸ್ ಮಾಡ್ಬೋದು. ಅದಕ್ಕೆ ಇದೊಂದು ಚಿಕ್ಕದಾಗಿತ್ತು, ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡೆ. ಜಾಸ್ತಿ ಏನೂ ತೊಗೊಂಡಿಲ್ಲ. ಈಗ ಸದ್ಯಕ್ಕೆ ಏನೇನು ಬೇಕೋ ಅದು ಕಿಚನ್ನ ನೋಡೋದಕ್ಕೆ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಂಗೆ ಮಾಡೋದಕ್ಕೆ ಅದಕ್ಕೆ ಸಣ್ಣ ಪುಟ್ಟದ್ದು ತೊಗೊಂಡೆ. ಇದು ಒಂದು ಅಮ್ಮನ ಮನೆಗೆ ಈ ಥರದ್ದು ಒಂದು ತೊಗೊಂಡಿದ್ನಾ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ತಗ್ಲಾಕಿದಾಗ. ಸರಿ ಈ ಥರದ್ದು ಒಂದು ಇರಲಿ ನನಗೂ ಅಂತ ಹೇಳಿಬಿಟ್ಟು ಒಂದು ಆರ್ಟಿಫಿಷಿಯಲ್ದು ಇದು ಎಲೆಗಳ ಥರದ್ದು ಒಂದು ಹೂವಿಂದು ಒಂದು ತೊಗೊಂಡಿದ್ದೀನಿ. ಎಲ್ಲ ಹಾಕ್ತೀನಿ ಅಂತ ನೋಡ್ಬಿಟ್ಟೆ ತೊಗೊಂಡಿದ್ದೀನಿ. ನೋಡೋಣ, ಅಲ್ಲಿ ಹಾಕ್ತೀನಿ, ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಇದು ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಲ್ಲ? ಅದು ಕಾರ್ನರ್ ಬಂದ್ಬಿಟ್ಟು ಹೇಳಿದ್ನಲ್ಲ ಗ್ಯಾಸ್ ಪೈಪ್ ಕನೆಕ್ಟ್ ಆಗಿದೆ ಅಂತ, ಅಲ್ಲಿಗೆ ಕವರ್ ಮಾಡೋದಕ್ಕೆ ಏನಾದರೂ ಬೇಕಿತ್ತು. ಸೊ ಆ ಒಂದು ಕಾರ್ನರಲ್ಲಿ ಇದನ್ನು ಕವರ್ ಮಾಡೋಣ ಅಂತ ಹೇಳಿ ಇದನ್ನು ತೊಗೊಂಡು ಬಂದೆ. ಅಲ್ಲಿ ಫುಲ್ ಒಂದು ಸೆಂಟರಲ್ಲಿ ಒಂದು 2 ಟ್ಯಾಪು, ಒಂದು ಗ್ಯಾಸ್ ಕನೆಕ್ಷನ್ನು ಮತ್ತು ಗ್ಯಾಸ್ದು ಪೈಪು ಎಲ್ಲ ಮೆಸ್ಸಾಗಿ ಕಾಣಿಸ್ತಾ ಇದೆ. ಆ ಒಂದು ಮೂಲೆನ ಚೆನ್ನಾಗಿ ಮಾಡಿದ್ರೆ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ಸೊ ಇದು ಒಂದು. ಅದ್ರ ಜೊತೆಗೆ ನಾವಿರೋದು ಇವಾಗ ಬಾಡಿಗೆ ಮನೆ ಅಲ್ವಾ, ಎಲ್ಲ ಕಡೆ ಮೊಳೆ ಹೊಡಿತಾ ಇದ್ದರೆ ಬಹುಶಃ ಓನರ್ ಏನಾದರೂ ಅನ್ಕೋಬೋದು ಅಂತ ಹೇಳ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೀನಿ. ಏನಾದರೂ ಎಕ್ಸ್ಟ್ರಾ ಫೋಟೋ ಫ್ರೇಮು ಸಣ್ಣ ಪುಟ್ಟದನ್ನೆಲ್ಲ ಈ ಥರ ಉಕ್ಕಲ್ಲಿ ತಗ್ಲಾಕೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು. ಸೊ ಇದೆಲ್ಲ ಯೂಸ್ ಆಗೋದನ್ನು ನಾನು ನೋಡಿ ಅವಶ್ಯಕತೆ ಇದೆ ಅಂತ ತೊಗೊಂಡೆ. ಆಮೇಲೆ ಇದು ಕಿಚನ್ದು ಡ್ರಾಯರ್ಗೆ ಹಾಕೋದಕ್ಕೆ. ಪ್ರೀತು ಬಾಯ್ಲಿ ಬಾರಪ್ಪ. ಶೆಲ್ಫ್ ಅಂತಂದರೆ ಇದನ್ನು ನಮ್ಮ ಮನೇಲೂ ಹಾಕಿದ್ದೆ ನಾನು. ನಮ್ಮ ಮನೆ ಕಿಚನಲ್ಲಿ ಹಾಕಿದ್ದೆ, ಸಖತ್ತು ಸ್ಟ್ರಾಂಗ್ ಆಗಿತ್ತು. ಒಂದರಲ್ಲಿ ಎರಡು ಸೆಟ್ ಬರುತ್ತೆ. ಇಲ್ಲ, ಒಂದು ಈ ಥರ ಒಂದು ತೊಗೊಂಡಿದ್ದೆ. ಒಂದು ಕಾರ್ನರಲ್ಲಿ ಹಾಕಿದ್ದೆ, ಇನ್ನೊಂದು ಸಿಂಕ್ ಹತ್ರ ಹಾಕಿದ್ದೆ. ಸಖತ್ತು ಗಟ್ಟಿಗೆ ಹೆಂಗೆ ಕೀಳಕ್ಕೂ ಹಾಕ್ತಾ ಇರಲಿಲ್ಲ, ಹಂಗಿತ್ತು. ಅದಕ್ಕೆ ಇದು ಎಲ್ಲಿ ಅಂತ ಅಂದರೆ ಅಲ್ಲಿ ಒಂದು ಬೇಕು,
ಅದ್ರ ಜೊತೆಗೆ ವಾಷಿಂಗ್ ಮಿಷಿನ್ ಇಟ್ಟಿದ್ದೇವಲ್ಲ ಅಲ್ಲಿ ಸ್ವಲ್ಪ ಬೇಕಾಗಿತ್ತು. ಆನ್ಲೈನಲ್ಲಿ ನೋಡಬೇಕಾದ್ರೆ ಇಲ್ಲಿಗೆ ಸೂಟಬಲ್ ಅಂತ ಹೇಳಿ ತೊಗೊಂಡಿದ್ದು. ಇನ್ನು ಕರ್ಟನ್ಸ್ ಎಲ್ಲ ಬಂದಿದೆ, ಅದೆಲ್ಲ ನಾನು ಇಲ್ಲಿ ಕರ್ಟನ್ ಹಾಕ್ತೀನಲ್ಲ ಆವಾಗಲೇ ತೋರಿಸ್ತೀನಿ. ಇದು ಫಸ್ಟ್ ಅಡುಗೆ ಮನೆ ಒಂಚೂರು ಮೇಕ್ ಓವರ್ ಮಾಡ್ಕೊಂಡು ಬಿಡೋಣ, ಐಟಮ್ಗಳನ್ನೆಲ್ಲ ಇನ್ನೂ ಜೋಡಿಸ್ಕೊಬೇಕು. ಸೊ ನಾನು ಹೇಳಿದ್ನಲ್ಲ ನಾಳೆ ಅದೊಂದು ಲೈಟ್ ತೊಗೊಂಬಂದು ಹಾಕಿಬಿಟ್ರೆ ನಮ್ಮ ಅಡುಗೆ ಮನೆ ಬ್ಯೂಟಿಫುಲ್ಲಾಗಿ ರೆಡಿ ಆಗಿಬಿಡುತ್ತೆ. ಇವಾಗ ಸುಮ್ಮನೆ ಒಂಥರ ಏನೋ ಅಲಂಕಾರ ಮಾಡ್ಕೊಂಡಲ್ಲಿರೋ ಹೆಣ್ಮಕ್ಳು ಕಾಣಿಸ್ತಾರಲ್ಲ ಹಂಗೆ ಕಾಣಿಸ್ತಾ ಇದೆ ನಮ್ಮ ಅಡುಗೆ ಮನೆ. ಇದೆಲ್ಲ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಮದುವೆ ಹುಡುಗಿ ಥರ ಕಾಣಿಸ್ಬೋದು. ಸೊ ಅಡುಗೆ ಮನೆ ಚೆನ್ನಾಗಿರಬೇಕು, ನನಗೆ ಆಗ್ತಾ ಇಲ್ಲ. ಆ ಅಡುಗೆ ಮನೆಗೂ ಇದಕ್ಕೂ ಏನೋ ಒಂಥರ ತುಂಬ ಡಿಫ್ರೆನ್ಸ್ ಅನಿಸ್ತಾ ಇದೆ ವಿಡಿಯೋ ಮಾಡಬೇಕಾದ್ರೆ. ಮತ್ತು ನಾರ್ಮಲಾಗಿ ಸುಮ್ಮನೆ ನಿಂತಿದ್ದಾಗೆಲ್ಲ ಲೈಟ್ ಇಲ್ವಲ್ಲ ಅದಕ್ಕೋ ಅಥವಾ ಏನೋ ಗೊತ್ತಿಲ್ಲ, ಒಂಥರ ಮಿಸ್ಸಿಂಗ್ ಫೀಲಿಂಗು. ನೋಡೋಣ, ಇದನ್ನೆಲ್ಲ ಹಾಕಿ ಒಂದು ಕಿಚನ್ ಮೇಕ್ ಓವರ್ ಮಾಡ್ತೀನಿ, ಆಮೇಲೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವಾಗ ಸ್ವಲ್ಪ ಇದನ್ನೆಲ್ಲ ಎತ್ತಿಟ್ಕೊತೀನಿ, ಈಗಲೇ ಮಾಡಲ್ಲ, ನಾಳೆ ನಾಡಿದ್ರಲ್ಲಿ ರೆಡಿ ಮಾಡ್ಕೊಳ್ತೀನಿ. ಯಾಕೆಂತಂದರೆ ಶನಿವಾರ ಭಾನುವಾರ ಮಹಾಲಯ ಅಮಾವಾಸ್ಯೆ ಇದೆಯಲ್ಲ, ಆಗಲೇ ಹೇಳಿದೆ ಅದಕ್ಕೆ ಹೋಗಬೇಕು ನಾನು, ಅದು ಮಿಸ್ ಮಾಡೋಂಗೇ ಇಲ್ಲ. ಹಾಗಾಗಿ ಸ್ವಲ್ಪ ಲೇಟ್, ಓಕೆನಾ. ನನಗಂತೂ ಈ ಥರ ಹೂವು ಇಷ್ಟ, ಒರಿಜಿನಲ್ ಗಿಡ ಹಾಕಿದ್ರೆ ಹೆಂಗಿರುತ್ತಲ್ವ, ಒರಿಜಿನಲ್ ತುಂಬ್ಕೊಂಡು ತೊಗೊಂಡೋಗಿ ನಾನು ಆಚೆ ಬಿಸಾಕಬೇಕು. ಸರಿ, ಎಕ್ಸಾಮ್ ಬೇರೆ ನಡೀತಾ ಇದೆ, ನಮ್ಮ ಹುಡುಗಿ ನನ್ನೇ ನೋಡ್ಕೊಂಡು ಕೂತ್ಬಿಟ್ಟೈತೆ. ಅವ್ರ ಎಕ್ಸಾಮ್ಗೆ ಓದ್ಕೊಳ್ಳಿ, ನಾನು ಹೋಗಿ ರೊಟ್ಟಿ ಹಾಕ್ತೀನಿ. ಇದು ನನಗೆ ಒಂದು ಬ್ಯಾಗಲ್ಲಿ ಎತ್ತಿಟ್ಕೊತೀನಿ, ಇಷ್ಟೇ, ಇನ್ನೇನು ನಾನು ಬುಕ್ ಮಾಡಿಲ್ಲ. ಯಾಕಲ್ಲ ಕಲರ್ ಆಗೈತೆ? ಯಾಕೆ ಕಲರ್ ಆಗೈತಲ್ಲ? ಬಿ ಆಗಿಲ್ಲ, ಪರ್ಪಲ್ ಆಗೈತೆ. ಹಾ, ಪಿಂಕ್ ಆಗೈತೆ. ಏಂತಕ್ಕೆ? ದಾಳಿಂಬ್ರೆ ಹಣ್ಣಿಂದ ಅದಕ್ಕೆ ಕಲರ್ ಆಗಿದೆ ಬಾಯಿ ಎಲ್ಲ. ವಾಟ್ಸ್ ಯುವರ್ ನೇಮ್? ವಾಟ್ಸ್ ಯುವರ್ ಸ್ಕೂಲ್ ನೇಮ್? ಪಿಂಕ್ ಅಂತ ಜೋರಾಗಿ ಹೇಳ್ಬೇಕು. ಮಮ್ಮಿ ಇಲ್ಲಿ ಮಾತಾಡ್ತಾನೆ ಟೀಚರ್ ಹತ್ರ, ಟೀಚರ್ ರಾಜಿ ಮ್ಯಾಮ್ ಕರೀತಿದ್ರ. ನಾನು ಅವ್ರನ್ನ ನೋಡಿಲ್ಲ, ವೇಟ್, ಅದಕ್ಕೆ ಕೇಳ್ತಿದ್ ಯಾರಿದು ಅಂತ ಪ್ರೀತಮ್ಗೆ. ಏನಂದ್ರು ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ ಇರು. ಅದಕ್ಕೆ ಪ್ರೀತಮ್ ಏನು ಯಾರು ಮಾತಾಡ್ತಾನೆ ಇಲ್ಲ, ಫುಲ್ ಸಾಫ್ಟ್ ಆಗಿ ಮಾತಾಡ್ತಾನೆ. ಬೇರೆಯವ್ರ ಹತ್ರ ಮಾತ್ರ ಫುಲ್ಲು ಕೇಳಿಸೋದೇ ಇಲ್ಲ. ಪಾಪ ಮಗು ತುಂಬಾ ಒಳ್ಳೆ ಮಗು ಅನ್ಕೋಬೇಕು. ಹ್ಯಾಂಡ್ಸ್ ಅಪ್. ಎಸ್ ಮ್ಯಾಮ್ ಅಂತ ಇರೋದು. ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಡೌನ್, ಹ್ಯಾಂಡ್ಸ್ ಅಪ್. ಎರಡು, ಇನ್ನೊಂದು ಕೈ ಏನ್ ಮಾಡ್ತೈತೆ? ಹ್ಯಾಂಡ್ಸ್ ಅಪ್, ಹ್ಯಾಂಡ್ಸ್ ಡೌನ್. ಹೇಳು, ಬಿಗ್ ಯಾವುದು? ಸ್ಮಾಲ್, ಬಿಗ್, ಬಿಗ್, ಸ್ಮಾಲ್. ಅಂತ ಹೇಳ್ತಿದ್ರು, ಅಕ್ಕ ಅಂತ ಕರೆಯಲ್ವಾ ಅಂತ. ಇಲ್ಲ, ಅಕ್ಕ ಅಂತ ಕರೆಯಲ್ಲ, ಅಮ್ಮ ಅಂತಾನೆ ಕರೀತಾನೆ. ಅಕ್ಕ ಬಾ ಅನ್ಬೇಕಲ್ಲ. ಸ್ಕೂಲ್ ಹತ್ರ ಇವತ್ತು ಪ್ರಗತಿ ಹೋಗಿದ್ರು, ನಾವೆಲ್ಲ ಸ್ವಲ್ಪ ಲೇಟ್ ಆಯ್ತು ಅಂತ ಇಬ್ರಿಗೂ ಒಂದೇ ಟೈಮಿಂಗ್ಸ್ ಬಿಡ್ತಾ ಇದಾರಲ್ಲ, ಅದಕ್ಕೆ ಟೀಚರ್ ಇವ್ರು ಯಾರು ಅಂತ ಕೇಳಿದ್ರೆ ಅಮ್ಮು ಅಂತ ಹೇಳಿದಾನೆ. ಹೌದು ಮಮ್ಮಿ, ಅಮ್ಮು ಅಂದ. ಏನ್ ಬೇಕೀಗ? ಏನ್ ಬೇಕು? ಎಲ್ಲ ಕಾಯ್ತಿದ್ದೀರಲ್ಲ. ಚಪಾತಿ ಬೇಕಾ? ರೊಟ್ಟಿ? ರೊಟ್ಟಿ ಅಲ್ಲ, ರೊಟ್ಟಿ. ಏನಂತ ಕರೀತಾರೆ ಮ್ಯಾಮ್ ನಿನ್ನ? ಗೋಡ 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 ಗೋಲ ಗೋಲ. ನಿನ್ನ ಹೆಸರು ಏನಂತ ಕರೀತಾರೆ ಮ್ಯಾಮು? ಮ್ಯಾಮ್ ಅಲ್ಲ, ಮ್ಯಾಮು ನಿನ್ನ ಏನಂತ ಕರೀತಾರೆ? ಪ್ರೀತಮ್ ಗೌಡ ಅಂತಾರ? ಗೌಡ ಪ್ರೀತಮ್ ಅಂತಾರ? ಈಗ ಸರಿಯಾಗಿ ಹೇಳು, ಏನಂತ ಕರೀತಾರೆ ನಿನ್ನ? ಪ್ರೀತಮ್ ಗೌಡ ಹೇಳು.
ಗೋಲ 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 ಪ್ರೀತಮ್ ಗೋಲ. ಗುಂಡು ಗುಂಡು ಯಾವಾಗ್ಲೂ ಟೀಚರ್ ನಿನ್ನ ಹೆಂಗ ರೇಗಿಸ್ತಾ ಹೆಂಗಂತಾರ ಟೀಚರ್ ಏನಂತಾರ ನಿನ್ನ? ಪ್ರೀತಮ್ ಸೈಲೆಂಟ್ ಕೂತ್ಕೋ. ಕನ್ನಡ ಬರಲ್ವಲ್ಲ ನಿಮ್ಮ ಮ್ಯಾಮ್ಗೆ? ನೀನೇ ಹೇಳ್ಬಿಡ್ತೀಯಾ? ಅವ್ರು ಹೇಳದ್ನ ಇಂಗ್ಲೀಷಲ್ಲಿ ಹೇಳದ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹೇಳ್ತಾ ಇದೀಯಾ? ಹಲ್ಲು ನೋಡಿ, ದಾಳಿಂಬೆ ಹಣ್ಣು ತಿಂದು ಹಲ್ಲು ಯಾವ ಕಲರ್ ಆಗಿದೆ. ಪ್ರೀತಮ್ ಗೋಲೊಂದು ಅವನ ಭಾಷೆ ಕೇಳಿಸ್ಕೊಂಡೆ ದಿನ ನಕ್ಕು ನಕ್ಕು ಸಾಕಾಗಬೇಕು ನಮಗೆ. ಅಷ್ಟು ಮಾತಾಡೋದು ಕಲ್ತಿದ್ದಾನೆ, ಆದರೆ ಯಾವುದು ಅರ್ಥಪೂರ್ಣ ಇರಲ್ಲ, ಅದಕ್ಕೆ ನಗು ಅಲ್ಲ ಪ್ರೀತು? ಕ್ಯೂಟ್ ಬಾಯ್ ಪ್ರೀತಮ್. ಹಿಂಗೆ ಮನೆಯಲ್ಲಿ ರೆಕಾರ್ಡ್ ಮಾಡ್ತಾ ಹೋದ್ರೆ ಇಡೀ ದಿನ ನನ್ನ ಮಗಂದು ತರ್ಲೆಗಳೇ ಬರ್ತಾ ಇರತ್ತೆ. ನೋಡು ಮಮ್ಮಿ, ನೋಡು ಅಮ್ಮ, ನೋಡು. ಹೀಗೆ ಒಬ್ರ ಮೇಲೆ ಒಬ್ರು ಕಂಪ್ಲೇಂಟ್. ಇಬ್ರು ದೊಡ್ಡೋರು ಇದ್ದಾರೆ, ಏನಿಲ್ಲ ಅಂತ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಾರೆ. ಇನ್ನು ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಬರೀ ಅಕ್ಕಿ ರೊಟ್ಟಿ ಮಾಡೋದಕ್ಕಿಂತ ಮನೇಲಿ ಸ್ವಲ್ಪ ಕ್ಯಾರೆಟ್ ಇತ್ತು, ಅದು ಕ್ಯಾರೆಟ್ ಚೆನ್ನಾಗಿ ಸಣ್ಣಗೆ ತುರ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡು, ಯಾವಾಗಲೂ ಅಷ್ಟೇ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರ್ಬೇಕಂತಂದ್ರೆ ಉಪ್ಪು ಇದು ಹಾಕಿ ಸ್ವಲ್ಪ ಎಷ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಎಷ್ಟು ಗಟ್ಟಿಗೆ ಸಾಧ್ಯನೋ ಅಷ್ಟು ಗಟ್ಟಿಗೆ ಚೆನ್ನಾಗಿ ನಾದಿ, ಆಮೇಲೆ ಸ್ವಲ್ಪ ನೀರು ಹಾಕೊಂಡು ಈ ಥರ ಕನ್ಸಿಸ್ಟೆನ್ಸಿ ಬರೋಂಗೆ ಮಾಡ್ಕೋಬೇಕಿಲ್ಲ ಅಂದರೆ ಅಕ್ಕಿ ರೊಟ್ಟಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇನ್ನು ಹೆಂಚ ಮೇಲೆ ನಾನು ಎಣ್ಣೆ ಹಾಕಿದ್ದು ಚಪಾತಿ ಎಲ್ಲ ಮಾಡಿರ್ತೀವಲ್ಲ ಅಂತೇಳಿ ಸ್ವಲ್ಪ ನೀರನ್ನು ಚುಮುಕ್ಸ್ಬಿಟ್ಟು ಆಮೇಲೆ ಕೈಯಲ್ಲೇ ಮಾಡ್ತೀನಿ ನಾನು. ಸೌಟಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದು, ಕೈಯಲ್ಲಿ ಬಳದ್ರೇ ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ಈ ಥರ ರೊಟ್ಟಿ ಶೇಪಿಗೆ ಮಾಡ್ಕೊಳ್ಳೋದು. ಬರೀ ರೊಟ್ಟಿ ಮಾಡೋದಕ್ಕಿಂತ ಈ ಥರ ಕ್ಯಾರೆಟ್ ಹಾಕ್ಕೊಂಡ್ರು ಬೀಟ್ರೋಟ್ ಹಾಕಿನೂ ಮಾಡ್ಬೋದು. ಬೀಟ್ರೋಟ್ ಕಲರ್ ಬರುತ್ತೆ ಅಷ್ಟೇ. ತುಂಬ ಚೆನ್ನಾಗಿ, ತುಂಬ ಕ್ರಿಸ್ಪಿಯಾಗಿ ಬರಲ್ಲ ಅಂದ್ರೂ ಮೀಡಿಯಮ್ ಕ್ರಿಸ್ಪಿನೆಸ್ ಇರುತ್ತೆ. ಮತ್ತು ತುಂಬ ಚೆನ್ನಾಗೇ ಆಗುತ್ತೆ ರೊಟ್ಟಿ. ಉಪ್ಪೆಲ್ಲ ಕರೆಕ್ಟಾಗಿ ಹಾಕ್ಕೊಂಡಿದ್ರೆ ಸಾಕು. ಇದ್ರ ಜೊತೆಗಂತೂ ಸೂಪರ್ ಕಾಂಬಿನೇಷನ್. ನಾನು ಪ್ಲೇನ್ ರೊಟ್ಟಿನೇ ಮಾಡೋಣ ಅಂದ್ಕೊಂಡೆ, ಮನೇಲಿ ಕ್ಯಾರೆಟ್ ತೊಗೊಂಡು ಬಂದು ಸುಮಾರು ದಿನದಿಂದ ಹಂಗೆ ಉಳಿದ್ಬಿಟ್ಟಿತ್ತು. ಅದಕ್ಕೆ ನಾನು ಇವತ್ತು ಕ್ಯಾರೆಟ್ ಹಾಕಿ ಅಕ್ಕಿ ರೊಟ್ಟಿ ಮಾಡಿದ್ದೆ. ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೇ ನಾನು ಮಲ್ಕೊಳ್ಳೋದು. ಸೊ ಇದೊಂದು ನನ್ನ ಲಾಸ್ಟ್ ರೊಟೀನು ಮನೆಯಲ್ಲಿ ಮಲ್ಗೋಕ್ಕೂ ಮುಂಚೆಗೆ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಈ ವ್ಲಾಗಲ್ಲಿ ಲಾಸ್ಟ್ ವ್ಲಾಗಲ್ಲಿ ನಾನು ಯೂಸ್ ಮಾಡಿದ ಲಿಪ್ಸ್ಟಿಕ್ ಯಾವುದು ಅಂತ ಕೇಳಿದ್ರಿ. ಇದು ಯಾವುದು ಅಂತ ಅಂದರೆ ಸ್ಟೇಜ್ ಅವ್ರದ್ದು 929 ಲವ್ ಟ್ರಯಾಂಗಲ್ 3-in-1 ಲಿಪ್ಸ್ಟಿಕ್ 12 hours ಅಂತೇನೋ ಬರ್ತಿದೆ. ಸಖತ್ತಾಗಿದೆ. ಇದು ಹಿಂಗೆ ಅಂತ ಅಂದ್ರೆ ಈ ಕಡೆ 1 ಕಲರ್ ಕಾಣಿಸ್ತಾ ಇದೆ ನಿಮ್ಗೆ, ಈ ಕಡೆ 1 ಕಲರು. ಸೊ ಎರಡು ಮಿಕ್ಸ್ ಮಾಡಿದಾಗ 1 ಶೇಡ್ ಬರುತ್ತೆ. ಇದು ಈ ಕಲರ್ ಇದೆಯಾ, ಇದು ಮೇಲ್ಗಡೆದು ಈ ಕಲರ್ ಇದೆ. ಎರಡು ಮಿಕ್ಸ್ ಆದ್ಮೇಲೆ ಒಂಥರ ಚಂದ ಕಲರ್ ಆಗುತ್ತೆ, ಚೆನ್ನಾಗಿದೆ. ನಿಮ್ಗೆ ಏನಾದ್ರೂ ಬೇಕು ಅಂತ ಅಂದ್ರೆ 3-in-1 ತರ ಯೂಸ್ ಮಾಡ್ಬೋದು. ಎರಡು ಮಿಕ್ಸ್ ಮಾಡಿದ್ರೆ 1 ಶೇಡ್ ಬರುತ್ತೆ, ಬರೀ 1 ಸೈಡ್ ಯೂಸ್ ಮಾಡಿದ್ರೆ 1 ಕಲರ್ ಬರುತ್ತೆ. ಸೊ 3 ಲಿಪ್ಸ್ಟಿಕ್ ಇಟ್ಕೊಳ್ಳೋದ್ಕಿಂತ ಇದು 1 ಲಿಪ್ಸ್ಟಿಕ್ ನ ಯೂಸ್ ಮಾಡ್ಬೋದು ಅಂತ ಅನ್ಸುತ್ತೆ. ಚೆನ್ನಾಗಿತ್ತು. ಸೊ ಹಂಗೆ ಬ್ಲಾಗ್ ಅಲ್ಲಿ ಹೇಳ್ಬೇಕು ಅಂತ ನೆನಪಾಯ್ತು. ಯಾರಾದ್ರೂ ಆಫೀಸ್ಗೆ ಹೋಗೋರು ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ನಾನು ಸಿಕ್ಕಿದ್ರೆ ಅದ್ರ ಲಿಂಕ್ ಹಾಕ್ತೀನಿ. ಇನ್ನ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಇನ್ನ ನಾಳೆ ಸ್ವಲ್ಪ ನೋಡ್ತೀನಿ, ಅದು ಲೈಟ್ ಸಿಕ್ಕಿದ್ರೆ 1 ನಿಮಿಷ ಇರೋ ಚಿನ್ನು ಪ್ಲೀಸ್. ಲೈಟ್ ಸಿಕ್ಕಿದ್ರೆ ಕಿಚನ್ ಹಾಕ್ಬಿಟ್ಟು ಅದಾದ್ಮೇಲೆ ನಾನು ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಆದಷ್ಟು ಬೇಗ ಅದು ವಿಡಿಯೋ ಬರುತ್ತೆ. ಏನಿದೆ ನಿಂಗೆ? ಎಕ್ಸಾಮ್ ಇದೆಯಾ? ಏನೇನ್ ಬರ್ದೆ ಎಕ್ಸಾಮ್ ಅಲ್ಲಿ? ಜೋರಾಗಿ ಹೇಳ್ಬೇಕು. ನಾರ್ಮಲ್ ಟೈಮಲ್ಲಿ ಜೋರಾಗಿ ಮಾತಾಡ್ತಾನೆ. ಯಾರಾದ್ರೂ ಮಾತಾಡ್ಸ್ಬೇಕಾದ್ರೆ ಜೋರ್ ಕಮ್ಮಿ ಹೇಳು. 1 2 4 5 ಹಿಂಗಂದ್ರೆ ಟೀಚರ್ ಏನ್ ಅರ್ಥ ಆಗುತ್ತೆ? 1 2 3 4 ಎಲ್ಲ ಬರ್ದಾ? ಬಲ್ಲ ಹಂಗೆಲ್ಲ ಬರ್ದಾ? ಮ್ಯಾಮ್ ಏನಂದ್ರು? ಗುಡ್ ಅಂದ್ರ? ತುಂಬಾ ಚೆನ್ನಾಗಿ ಬರ್ದಿದ್ಯಾ, ಗುಡ್ ಅಂದ್ರ? ಹೇಳ್ಬೇಕು. ಏನಂದ್ರು ಮ್ಯಾಮು? ನಿನ್ ಫ್ರೆಂಡ್ ಹೆಸರೇನು? ವ್ಲಾಗ್ ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್.